ಎಲ್ಲ ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ 15ನೇ ತಾರೀಕಿಗೆ ಕಾಕತಾಳೀಯ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಬಂದ ದಿನ ಅವರು ಹುಟ್ಟಿದ್ರು. ಕಾನ್ಸ್ಟಿಟ್ಯೂಷನ್ ಬಂದದ ದಿನ, ಜಾರಿಗೆ ಬಂದದ ದಿನ ಅವರು ನೇಣಾಕಿದ್ರು. ಹಾಗಾಗಿ 26/1 ತಾರೀಕು ಅವರು ಹುಟ್ಟಿದ್ದು. ನೇಣಿಗೆ ಗಲ್ಲಿಗೆ ಏರಿಸ್ಬಿಟ್ಟಂಥ ದಿನ, ಅವ್ರು ಸತ್ತ ದಿನ. ಮತ್ತು ಅವರು ಹುಟ್ಟಿದ್ದು 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು. ಹಾಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಪಟ್ಟ, ಕಿತ್ತೂರು ರಾಣಿ ಚೆನ್ನಮ್ಮನವರ ಪಟ್ಟ, ಅವರ ಅಂಗರಕ್ಷಕ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದಂಥವರು ಸಂಗೊಳ್ಳಿ ರಾಯಣ್ಣ. ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 18 ಮುಖ್ಯಮಂತ್ರಿಯಾಗಿರುವಾಗ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದಂಥ ಸ್ಥಳ ಸಂಗೊಳ್ಳಿ, ಅಲ್ಲಿ ಸರ್ಕಾರದಿಂದ 125 ಎಕರೆ ಜಮೀನು ಕೊಟ್ಟು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ಸೌರ್ಯಭೂಮಿ ಅಲ್ಲೇ ಸೌರ್ಯಭೂಮಿ ಸೌದಿ ಹತ್ರ ಸಂಗೊಳ್ಳಿ ಹತ್ರ ಅವ್ರನ್ನ ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣವರು ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಅವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಂಧನ ಆದಮೇಲೆ ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಕಾಡಿನಲ್ಲಿ ವಾಸ ಮಾಡ್ಕೊಂಡು ಅವ್ರದೇ ಆದಂಥ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷ್ನವರಿಗೆ ಚಳ್ಳೆ ಹೆಂಡತಿ ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಬ್ರಿಟಿಷ್ನವರಿಗೆ ಬಹಳ ಕಠಿಣವಾದಂಥ ಸವಾಲುಗಳನ್ನು ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕುತಂತ್ರದಿಂದ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವ್ರನ್ನ ದಸ್ತಗಿರಿ ಮಾಡ್ತಾರೆ. ಆಮೇಲೆ ವಿಚಾರಣೆ ಮಾಡಿ ಅವರನ್ನು ನೇಣುಗಂಬಿಗೆ ಏರಿಸ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬ ಏರ್ತಾರೆ. ಮತ್ತು ಇನ್ನೂ 6 ಜನರಿಗೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಸೊ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತ್ಯಾಗ ಮಾಡ್ತಾರೆ, ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತಾರೆ. ಅಂಥವರ ಜನ್ಮದಿನ ಇವತ್ತು. ಜನ್ಮದಿನದ ರಾಜ್ಯದ ಜನ್ಮದಿನ ಶುಭಾಶಯಗಳನ್ನು ಏರಿ ನಂದಗಡದ್ದು, ಆಮೇಲೆ ನಂದಿಗಡ ಅವ್ರನ್ನ ನೇಣಾಕಿದಂಥ ಜಾಗ ನಂದಿಗಡ. ಅಲ್ಲಿ ಇವತ್ತು ಕೂಡ ಜನ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣನ ಶಾಲೆ ಮಾಡಿರ್ತಕ್ಕಂಥದ್ದು ನಮಗೆ ಅದು ಒಂದು ಶೈಕ್ಷಣಿಕ ಮತ್ತು ಸಾರ್ವತ್ರಿಕ ಜನ ಹೋಗ್ತಕ್ಕಂಥ ಜಾಗ. ಅದು ಹೋಗಲಿ ಅಂತಲೇ ನಾವು ಮಾಡಿದ್ದೀವಿ. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ?
560. 560 ಜನ ದೇಶದ ಅನೇಕ ಭಾಗಗಳಿಂದ ಬಂದು ಅಲ್ಲಿ ಸೈನಿಕ ಶಾಲೆಯಲ್ಲಿ ಕಲಿತಾರೆ. ಇನ್ನೂ 1,000 ಜನ ಹೋಗುತ್ತೆ. ಒಂದು ಏನಪ್ಪ ಅಂತಂದರೆ ಸಂಗೊಳ್ಳಿ ರಾಯಣ್ಣವರಿಂದ ಪ್ರೇರಣೆ ಆಗಬೇಕಾಗಿ ದೇಶ ಪ್ರೇಮ, ತ್ಯಾಗ, ಬಲಿದಾನ, ದೇಶಕ್ಕೋಸ್ಕರ ಅವರು ಭಾಳ ವರ್ಷ ಬದುಕಿರಲಿಲ್ಲ. ಸುಮಾರು 35 ವರ್ಷ ಬದುಕಿಲ್ಲ. 35 ವರ್ಷ ಬದುಕಿಲ್ಲ. ಅಷ್ಟರಲ್ಲಿ ದೇಶಕ್ಕೋಸ್ಕರ ಕಿತ್ತೂರನ್ನ ಸ್ವತಂತ್ರಗೊಳಿಸಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸೊ ಅಂತಿಮನ ಅಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 15-26 15 ಹುಟ್ಟಿದ್ದು 26 ಮೇಲಿಗೆ. ಅದೇ ಹೇಳಿದೆ ನಾನು. ಸೊ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲ ಯುವಕರು, ವಿಶೇಷವಾಗಿ ಯುವ ಸಮೂಹ ಮಾಡಬೇಕು ಅಂತ ಹೇಳಿ ಆಗತ್ತೆ ಹೇಳ್ತಾ ಅವರಿಗೆ ದೇಶ ರಾಜ್ಯದ ಎಲ್ಲ ಜನರಿಗೆ ಅವರ ಶುಭಾಶಯಗಳನ್ನು ಕೋರಿ ನಾನು ಕೂಡ ಇವತ್ತು ಮಾಲಾರ್ಪಣೆ, ಪ್ರತಿ ವರ್ಷ ಮಾಲಾರ್ಪಣೆ ಮಾಡ್ತೇನೆ, ಇವತ್ತು ಕೂಡ ಮಾಡಿದ್ದೇನೆ. ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನೋಂಥ ಮಾತುಗಳು ಕೆಲಸ ಸೈಲೆಂಟ್ ಆಗಿದ್ದಾರೆ ಸರ್. ಮಾತಾಡಲ್ಲ ಜಾಸ್ತಿ ಅಷ್ಟೇ, ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಪುಸ್ತಕ ಬಿಡುಗಡೆ ಮಾಡಿದ್ರು. ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದ್ರೆ ಸೈಲೆಂಟ್ ಆಗಿರೋದು. ಆದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೇನೆ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ ಸರ್. ಹಾಗೇನಿಲ್ಲ, ನಾನು ಈ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಏನೇ ವಿದ್ಯಮಾನಗಳಾದ್ರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ, ತಟಸ್ಥರಾಗಿದ್ದಾರೆ ಅನ್ನುವಂಥ ಚರ್ಚೆ ಅಂತ ಪತ್ರಿಕೆಯವರು ಬರೀತಾ ಇರೋದು. ಸರ್ ಈಗ ಅಹಿಂದ ಚಳವಳಿಯ ಮುಂದುವರಿಸುವ ವಿಚಾರದ್ದೇನು? ಅಹಿಂದ ಚಳವಳಿ ಮುಂದುವರಿಸುವ ವಿಚಾರದಲ್ಲಿ ತಮ್ಮ ಪಾತ್ರಗಳೇನು, ಮುಂದೆ ಹೆಂಗೆ? ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳು ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದೆ ಸರ್, ಮಹಿಳೆಗೆ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿಯವರು ಮೊನ್ನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದು ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕೂಗು ಕೂಡ ಇದೆ. ಬಿಜೆಪಿಯವ್ರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡಲಿಲ್ಲ. ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ, ಮಹಿಳೆಯರಿಗೆ ಕೊಡಬೇಕು ಅಂತ. ಸರ್, ತಾವು ಬಸವರಾಜ ಶಿವಣ್ಣ ಅವರಿಗೆ ವಿಚಾರವನ್ನ ಚರ್ಚೆ ಆಗ್ತದೆ, ಅವ್ರಿಗೆ ಏನಾದರೂ ಅವಕಾಶ ಸಿಗುತ್ತೆ ಸರ್? ಯಾರಿಗೆ ಶಿವಣ್ಣ ಗೊತ್ತಿಲ್ಲ, ಹೈಕಮಾಂಡ್ನವ್ರಿಗೆ ಏನು ತೀರ್ಮಾನ ಮಾಡ್ತಾರೆ.